ಮರದ ಕೊಂಬೆಯೊಂದು ಮುರಿದು ಬಿದ್ದು 29 ವರ್ಷದ ಯುವಕ ಅಕ್ಷಯ್ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರದ ಕೊಂಬೆ ಬಿದ್ದು ಸವಾರ ಅಕ್ಷಯ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರ ಭೇಟಿಯನ್ನು ಮಾಡಿದ್ದಾರೆ ಅಕ್ಷಯ್ ಕುಟುಂಬದ ಸದಸ್ಯರು. ದಕ್ಷಿಣ ವಲಯದ ಬಿಬಿಎಂಪಿ ಕಚೇರಿಯಲ್ಲಿ ಭೇಟಿಯಾಗಿದೆ. ಪರಿಹಾರ ಉದ್ಯೋಗದ ಬಗ್ಗೆ ಮನವಿಯನ್ನು ಕೂಡ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಬಿಎಂಪಿ ಘೋಷಣೆ ಮಾಡಿರೋ ಪರಿಹಾರದ ಬಗ್ಗೆ ಕ್ಲಾರಿಟಿ ಇಲ್ಲ. ಅಕ್ಷಯ್ ಮೇಲೆ ಇಡೀ ಕುಟುಂಬ ಅವಲಂಬನೆಯಾಗಿತ್ತು. ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಅಂಥೇಳಿ ಅಕ್ಷಯ್ ಬಾವ ತೇಜು ಹೇಳಿದ್ದಾರೆ. ಮರದ ಕೊಂಬೆ ಬಿದ್ದು 29 ವರ್ಷದ ಅಕ್ಷಯ್ ಸಾವನ್ನಪ್ಪಿದ್ರು. 3-4 ದಿನಗಳ ಕಾಲ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟ್ ಪಡೆದುಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಒಂದಿಷ್ಟು ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು. ಆ ಪರಿಹಾರದ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಇಲ್ಲ ನಮಗೆ. ಜೊತೆಗೆ ಅಕ್ಷಯ್ ಇಡೀ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ, ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ. ಈಗ ಅವನನ್ನು ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. ಹಾಗಾಗಿ ಉದ್ಯೋಗ ಸೇರಿದಂತೆ ಪರಿಹಾರದ ನಿಟ್ಟಿನಲ್ಲಿ ಒಂದಿಷ್ಟು ಕ್ಲಾರಿಫಿಕೇಷನ್ ಬೇಕು ಅಂಥೇಳಿ ನಾವು ಬಿಬಿಎಂಪಿ ಆಯುಕ್ತರನ್ನು ಭೇಟಿ ಮಾಡೋದಕ್ಕೆ ಮುಂದಾಗ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಇಲ್ಲೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ದು ಏನಿದೆ ಆ್ಯಂಬುಲೆನ್ಸಿಂದ ಹಿಡಿದು ಅದೇನು ಖರ್ಚಿದೆ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನಮಗೂ ಓಕೆ ಅದಾಗಲಿ. ಆದಮೇಲೆ ಇವರು BBMP ಕಡೆಯಿಂದ ಇವ್ರು ಏನು ಘೋಷಣೆ ಮಾಡಿದ್ದಾರೆ, ಆ ಕಾಂಪನ್ಸೇಷನ್ ಅಮೌಂಟ್ ಅದೇನಿದೆ ಅದಿನ್ನೂ ನಮಗೆ ಕ್ಲಾರಿಟಿ ಇಲ್ಲ. ಎಷ್ಟು ಕೊಡ್ತೀವಿ ಎಷ್ಟು ಅನ್ನೋದೇನು ನಮಗಿನ್ನೂ ಅದ್ರ ಬಗ್ಗೆ ನಮ್ಮ ಹತ್ರ ಇನ್ನೂ ಮಾತಾಡಿಲ್ಲ.